ಲೋಕಸಭಾ ಚುನಾವಣೆ ಚರ್ಚೆನೇ ಈಗ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೋತಾ ಇರೋದು. ಒಂಥರ ಸಮರ ಇದು. ಈ ಲೋಕಸಮರಕ್ಕೆ ದೋಸ್ತಿಗಳ ಮಾತುಕತೆ ಚುರುಕಾಗ್ತಾ ಇದೆ. ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಜೆಡಿಎಸ್. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀರಿ. ಹೈಕಮಾಂಡ್ ಅಂಗಳದಲ್ಲಿದೆ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಹೈ ಲೆವೆಲ್ ಚರ್ಚೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸೂತ್ರ ಎಷ್ಟು ಅಂತ ಗೊತ್ತಾಗಬೇಕು. 28 ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಜೆಡಿಎಸ್ ಪಾಲೆಷ್ಟು, ಬಿಜೆಪಿಯ ಪಾಲೆಷ್ಟು. ಯಾರು ಹೇಗೆ ತಮ್ಮ ಟೇಕ್ಸ್ಗಳನ್ನ ಮಾಡಬೇಕು, ಹೇಗೆ ಹೋರಾಟ ಇರಬೇಕು, ಎಲ್ಲವನ್ನು ಕೂಡ ಪ್ರಧಾನಮಂತ್ರಿಗಳಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಿನ್ನೆ ಕೂಡ ಮಹತ್ತರ ಮೀಟಿಂಗ್ಗಳಾಗಿದೆ. ಇವತ್ತು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಸಜ್ಜಾಗ್ತಿದ್ದಾರೆ. ಅಂತಿಮವಾಗುತ್ತೆ ಮೈತ್ರಿಯ ಮಾತುಕತೆ. ದೆಹಲಿಗೆ ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ವಿಜಯೇಂದ್ರ ಅವರಿದ್ದಾರೆ. ಇವತ್ತು ಅಥವಾ ನಾಳೆ ಮೈತ್ರಿ ಸೀಟ್ ಹಂಚಿಕೆ ಫೈನಲ್ ಹಂತಕ್ಕೆ ತಲುಪುತ್ತೆ. ಹಾಗಾದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾವ ಫಾರ್ಮುಲಾ ಜಾರಿಗೆ ಬರಬಹುದು? ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಲೆಟ್ಸ್ ಹಾವ್ ಎ ಲುಕ್. ಅವರಿಬ್ಬರ ನಡುವಿನ ಫಾರ್ಮುಲಾ ಹೇಗಿರುತ್ತೆ? ಯಾವ ಫಾರ್ಮುಲಾ ಅಂತೀರಾ? ತೋರಿಸ್ತೀನಿ ನೋಡಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಎಷ್ಟು ಕೊಡ್ತೀರಾ? 25+3. ಇಲ್ಲ ಆಗಲ್ಲ. 24+4 ಕೊಡಿ ಅಂದ್ರೆ ಒಂದು ನೆಗೋಷಿಯೇಷನ್ ಮಾತುಗಳು ನಡೀತಾ ಇದೆ. ಇವರೊಂದು ಹೇಳ್ತಿದ್ದಾರೆ, ಅವರೊಂದು ಕೇಳ್ತಿದ್ದಾರೆ. 25+3 ಆಗಬಹುದು ಅನ್ನೋ ಲೆಕ್ಕಾಚಾರ ಇರಬೇಕಾದ್ರೆ ಅಂದ್ರೆ ಬಿಜೆಪಿ ನಾಯಕರ ಪ್ರಪೋಸಲ್. ಆದ್ರೆ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ 25 ಬೇಡ, 24 ಕೊಟ್ಟುಬಿಡಿ. ಟೋಟಲ್ 28ರಲ್ಲಿ ನಾವು ಇಬ್ರು ಹಂಗೆ ಕೆಲಸ ಮಾಡೋಣ. 4ರಿಂದ 5 ಕ್ಷೇತ್ರ ಕೊಡಬೇಕು ಅಂತ ಮನವಿ ಮಾಡ್ಕೋತಿದ್ದಾರೆ ಜೆಡಿಎಸ್ನ ನಾಯಕರು. ಜೆಡಿಎಸ್ ಸಂಘಟನೆಯ ಚುರುಕಿರೋ ಕಡೆ ಸೀಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವುದು? ಮಂಡ್ಯ ಅಫ್ಕೋರ್ಸ್ ಜೆಡಿಎಸ್ ಸ್ಟ್ರಾಂಗ್, ಹಾಸನ ಅಫ್ಕೋರ್ಸ್ ಜೆಡಿಎಸ್ ಸ್ಟ್ರಾಂಗ್, ಬೆಂಗಳೂರು ಗ್ರಾಮಾಂತರ ಇಬ್ರು ಕ್ಲೈಮ್ ಮಾಡ್ತಿರ್ಬೋದು, ತುಮಕೂರು ಇಬ್ರು ಕ್ಲೈಮ್ ಮಾಡ್ತಿರ್ತಾರೆ, ಕೋಲಾರ ಇಬ್ರು ಕ್ಲೈಮ್ ಮಾಡ್ತಿರ್ತಾರೆ, ಚಿಕ್ಕಬಳ್ಳಾಪುರ ಇಬ್ರು ಕ್ಲೈಮ್ ಮಾಡ್ತಿರ್ತಾರೆ. 6 ಕ್ಷೇತ್ರದಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಸಂಘಟನೆ ಚುರುಕಾಗಿದೆ. ಹಾಗಾಗಿ ನಮಗೆ 4ರಿಂದ 5 ಕ್ಷೇತ್ರ ಕೊಡಿ ಅಂತ ಜೆಡಿಎಸ್ನವರು ಮನವಿ ಮಾಡ್ಕೋತಿದ್ದಾರೆ. ಹಾಗಾಗಿ ಒಂದು ಹಂತದ ಕೂತು ಬಗೆಹರಿಸಿಕೊಳ್ಳುವಂಥ ಕೆಲಸ. ಇಲ್ಲಿಬ್ರು ಕೂತು ಎಷ್ಟೊಂದು ಸರಿ ಮಾತಾಡಿದ್ದಾರೆ. ಅದು ಬಿಡದಿಯ ಜೆಡಿಎಸ್ನ ಹೆಡ್ ಕ್ವಾರ್ಟರ್ನಲ್ಲಿ ಮತ್ತು ಆವಾಗವಾಗ ಬೆಳಗಾವಿಯನ್ನೂ ಸೇರಿಸಿ ಆ ಇಬ್ಬರು ನಾಯಕರು ಮಾತಾಡ್ಕೊಂಡಿದ್ದಾರೆ. ಆದರೆ ಅಂತಿಮ ಮುದ್ರೆ ಬೀಳಬೇಕು ಅಂದರೆ ಅದು ದೆಹಲಿಯಲ್ಲಿ ಅಷ್ಟೇ. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಸಜ್ಜಾಗ್ತಿದ್ದಾರೆ. ಅಂತಿಮವಾಗುತ್ತೆ ಮೈತ್ರಿಯ ಮಾತುಕತೆ. ದೆಹಲಿಗೆ ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ವಿಜಯೇಂದ್ರ ಅವರಿದ್ದಾರೆ. ಇವತ್ತು ಅಥವಾ ನಾಳೆ ಮೈತ್ರಿ ಸೀಟ್ ಹಂಚಿಕೆ ಫೈನಲ್ ಹಂತಕ್ಕೆ ತಲುಪುತ್ತೆ. ಹಾಗಾದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾವ ಫಾರ್ಮುಲಾ ಜಾರಿಗೆ ಬರಬಹುದು? ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಲೆಟ್ಸ್ ಹಾವ್ ಎ ಲುಕ್. ಅವರಿಬ್ಬರ ನಡುವಿನ ಫಾರ್ಮುಲಾ ಹೇಗಿರುತ್ತೆ? ಯಾವ ಫಾರ್ಮುಲಾ ಅಂತೀರಾ? ತೋರಿಸ್ತೀನಿ ನೋಡಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಎಷ್ಟು ಕೊಡ್ತೀರಾ? 25+3. ಇಲ್ಲ ಆಗಲ್ಲ. 24+4 ಕೊಡಿ ಅಂದ್ರೆ ಒಂದು ನೆಗೋಷಿಯೇಷನ್ ಮಾತುಗಳು ನಡೀತಾ ಇದೆ. ಇವರೊಂದು ಹೇಳ್ತಿದ್ದಾರೆ, ಅವರೊಂದು ಕೇಳ್ತಿದ್ದಾರೆ. 25+3 ಆಗಬಹುದು ಅನ್ನೋ ಲೆಕ್ಕಾಚಾರ ಇರಬೇಕಾದ್ರೆ ಅಂದ್ರೆ ಬಿಜೆಪಿ ನಾಯಕರ ಪ್ರಪೋಸಲ್. ಆದ್ರೆ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ 25 ಬೇಡ, 24 ಕೊಟ್ಟುಬಿಡಿ. ಟೋಟಲ್ 28ರಲ್ಲಿ ನಾವು ಇಬ್ರು ಹಂಗೆ ಕೆಲಸ ಮಾಡೋಣ. 4ರಿಂದ 5 ಕ್ಷೇತ್ರ ಕೊಡಬೇಕು ಅಂತ ಮನವಿ ಮಾಡ್ಕೋತಿದ್ದಾರೆ ಜೆಡಿಎಸ್ನ ನಾಯಕರು. ಜೆಡಿಎಸ್ ಸಂಘಟನೆಯ ಚುರುಕಿರೋ ಕಡೆ ಸೀಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವುದು? ಮಂಡ್ಯ ಅಫ್ಕೋರ್ಸ್ ಜೆಡಿಎಸ್ ಸ್ಟ್ರಾಂಗ್, ಹಾಸನ ಅಫ್ಕೋರ್ಸ್ ಜೆಡಿಎಸ್ ಸ್ಟ್ರಾಂಗ್, ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.